ಎಷ್ಟು ಸುಲಭ ಅಲ್ಲ ಅದು. ಅಂದರೆ ಸಾಧನೆಯ ಸ್ವರೂಪ ಅಲ್ಲಿಯ ತನಕ ಇರುತ್ತೆ. ಇದು ಯಾವುದೇ ಒಂದು ಸ್ವರೂಪದಿಂದ ಸಹಿತ ನಾವು ಮತ್ತೆ ಒಂದು ಜೀವವನ್ನು ತಳೆದಿದ್ದೇ ಆದರೆ ಅದು ಮತ್ತೆ ಪುನರ್ಜನ್ಮ ಅಂತ ನಾವು ಕರಿತೀವಿ. ತಳಲಿಲ್ಲ ಅಂತಂದರೆ ಮೋಕ್ಷ ಅಂತ ನಾವು ಕರ್ಕೊಂಡು ಹೋಗ್ತಿರ್ತೀವಿ. ಸರ್, ಇದು ಮನೋಮಯ ಕೋಶದಿಂದ ವಿಜ್ಞಾನಮಯ ಕೋಶ ಇನ್ನೂ ಒಂದು ಹಂತ ಮೇಲೆ ಅಂತ ಹೇಳ್ತೀರಾ? ಸೊ ಅದರಲ್ಲಿ ಏನು ಮಾಡ್ತೀವಿ ನಾವು? ಮನೋಮಯ ಕೋಶದಲ್ಲಿ ಹ್ಯಾಪಿನೆಸ್ನ ಕಂಡುಹಿಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆಮೇಲೆ ವಿಜ್ಞಾನಮಯ ಕೋಶದಲ್ಲಿ ಓಕೆ, ವಿಜ್ಞಾನ ಅನ್ನತಕ್ಕಂಥದ್ದು VI ಜ್ಞಾನ, VI ಜ್ಞಾನ ಅಂತ ಸ್ಪ್ಲಿಟ್ಟಲ್ಲಿ ನೀವು ನೋಡಿದ್ದೆ. ಆದರೆ ಇಲ್ಲಿ ಈ ಜ್ಞಾನ ಅನ್ನತಕ್ಕಂಥದ್ದು ಯಾವ ಜ್ಞಾನದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಿದ್ದೀವಿ ಅಂದರೆ, ಯಾವ ಜ್ಞಾನ ಇಹಲೋಕಕ್ಕೆ ನಮಗೆ ಬೇಡ, ಪರಲೋಕದಲ್ಲಿ ನನ್ನನ್ನು ಕಾಪಾಡಿ ಅಲ್ಲಿಂದ ಮುಂದೆ ಆತ್ಮದರ್ಶನಕ್ಕೆ ನನಗೆ ಸಹಾಯವಾಗುತ್ತೋ. You've come this far, so why stop now? Watch the full video and subscribe to us on YouTube. For more updates like this, don't forget to hit that follow button.